ಪ್ರೆಗ್ನೆಂಟ್ ಲೇಡೀಸ್ ಮಾಡ್ಬೋದಾ ಮಾಡಬಾರ್ದಾ, ಆಮೇಲೆ ಎಷ್ಟು ತಿಂಗಳಲ್ಲಿ ಮಾಡಬೇಕು, ಎಷ್ಟು ತಿಂಗಳಾದ್ಮೇಲೆ ಮಾಡಬಾರ್ದು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಂತ ನಿಮ್ಗೆ ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಹಾಗಂತ ನಾನೇನು ಹೇಳಿ ದೊಡ್ಡ ಜ್ಯೋತಿಷಿ ಅಥವಾ ಏನೋ ಕಲಿತು ಹೇಳ್ತಾ ಇದ್ದೀನಿ ಅಂತ ಅಲ್ಲ. ಸೊ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ನನಗೆ ಸ್ವಲ್ಪ ವಿಷಯ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ನಿಮಗೂ ಅದು ತುಂಬ ಯೂಸ್ ಆಗುತ್ತೆ. ಈ ಟೈಮಲ್ಲಿ ಕೆಲವ್ರಿಗೆ ಗೊತ್ತಿಲ್ಲದೆ ಮಾಡ್ತಾ ಇರ್ತೀವಿ, ಆ ತಪ್ಪನ್ನ ಮಾಡೋದು ಬೇಡ ಅಂತ ಇದನ್ನ ಶೇರ್ ಮಾಡ್ತಾ ಇದ್ದೀನಿ. ಕೆಲವ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಒಂದು ವಿಡಿಯೋನೇ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಪ್ರೆಗ್ನೆಂಟ್ ಲೇಡೀಸ್ ಗೊತ್ತಿಲ್ಲದೆ ಏನಾದರೂ ಪೂಜೆ ಮಾಡಿಬಿಡ್ತೀರಾ ಅಂತ ಅಂದ್ಕೊಂಡು ನಾನು ಬೆಳಗ್ಗೆ ಎದ್ದ ತಕ್ಷಣ ನೋಡಿ ಜಸ್ಟ್ ಫ್ರೆಶ್ ಅಪ್ ಕೂಡ ಆಗಿಲ್ಲ, ಹಾಗೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ತಿಳ್ಕೊಳ್ಳಿ, ಕೆಲವ್ರು ಗೊತ್ತಿಲ್ಲದೆ ತಪ್ಪು ಮಾಡಿಬಿಡ್ತೀವಲ್ವ, ಆ ಮಿಸ್ಟೇಕ್ ಆಗೋದು ಬೇಡ ಅಂತ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ನಿಮಗೆ ವಿಡಿಯೋ ಮಾಡಿ ಆಮೇಲೆ ನಾನು ಮಿಕ್ಕಿದ ಕೆಲಸ ಶುರು ಮಾಡೋಣ ಅಂತ. ಸೊ ತುಂಬ ಚಿಕ್ಕ ವಿಡಿಯೋದಲ್ಲೇ ಮುಗಿಸ್ಕೊಡ್ತೀನಿ, ತುಂಬ ಕುಯ್ಯಲ್ಲ. ಸೊ ನನಗೆ ಹೆಂಗೆ ಗೊತ್ತಾಯಿತು ಅಂದರೆ, ನಾನು ಕೂಡ ಈಗ 20 ಡೇಸಿಂದನೂ ಸಿಕ್ಕಾಪಟ್ಟೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಗಿಲ್ಲ ಅಂದರೂ ಕಷ್ಟಪಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೆ. ಬಟ್ ಹಾಗೆ ನಮ್ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಈ ವರ್ಷ 3ನೇ ವರ್ಷದ ಮಾಡಬೇಕಿತ್ತು. ಸೊ ಅವಾಗ ಕೇಳಿದಾಗ ಅದು ಗೊತ್ತಿತ್ತು ನಾನು ಕೂರ ಆಗಿಲ್ಲ ಅಂತ. ಬಟ್ ಅಪ್ಪ ಅಮ್ಮ ಆ ಥರ ಯಾರಾದರೂ ಕೂರ್ಬೋದಿತ್ತು, ಬಟ್ ಅವ್ರು ಕೂಡ ಕೂರಂಗಿರಲಿಲ್ಲ, ಸೂತ್ಕ ಇತ್ತು ನಮ್ಮ ಮನೇಲಿ. ಆಗಲೇ ನನಗೆ ಈ ವಿಷಯ ಗೊತ್ತಾಗಿದ್ದು. ಅದು ಒಂದು ಕಡೆ ಅಲ್ಲ, ನಾನು ಒಂದು 3 ಕಡೆ ವಿಚಾರಿಸೇನೆ ತಿಳ್ಕೊಂಡೆ. ಅದಕ್ಕೆ ನಿಮಗೂ ಶೇರ್ ಮಾಡಿದ್ರೆ ಯೂಸ್ ಆಗುತ್ತಲ್ವಾ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡಿದೆ ಆವಾಗ ನಿಮಗೆ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ಪ್ರೆಗ್ನೆಂಟ್ ಇರೋರೇ ನೋಡಿ, ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡೋಗಿ. ಪ್ರೆಗ್ನೆಂಟ್ ಲೇಡೀಸ್ಗೆ ತುಂಬ ಯೂಸ್ ಆಗುತ್ತೆ. ಪ್ರೆಗ್ನೆಂಟ್ ಲೇಡೀಸ್ ಮಾಡ್ಬೋದಾ ಮಾಡಬಾರ್ದಾ, ಆಮೇಲೆ ಎಷ್ಟು ತಿಂಗಳಲ್ಲಿ ಮಾಡಬೇಕು, ಎಷ್ಟು ತಿಂಗಳಾದ್ಮೇಲೆ ಮಾಡಬಾರ್ದು ಕಂಪ್ಲೀಟಾಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ಸೊ ವಾಚ್ ಮಾಡಿ. ಸೊ ನನ್ನ ಕೈಲೂ ಆಗಲ್ಲ. ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಬಿಡೋಣ, ಒಟ್ಟಿಗೆ ಅದು ಆಗುತ್ತೆ, ವರಮಹಾಲಕ್ಷ್ಮಿ ರಥ ಇದು ಆಗುತ್ತೆ ಅಂತ ನಾನು ಐಡಿಯಾ ಓಡಿಸ್ದೆ. ಬಟ್ ಅದು ಕ್ಯಾನ್ಸಲ್ ಆಯಿತು. ಆವಾಗಲೇ ನನಗೆ ಈ ವಿಷಯ ಗೊತ್ತಾಗಿದ್ದು. ಸೊ ನಿನ್ನೆ ನೈಟ್ ನನಗೆ ಗೊತ್ತಾಗಿದ್ದು ಕಂಪ್ಲೀಟ್ ಆಗಿದ್ದು ಕ್ಯಾನ್ಸಲ್ ಆಗ್ತಾಯಿದೆ ಅಂತ. ಸೊ ಆವಾಗ ವರಮಹಾಲಕ್ಷ್ಮಿ ಕೂಡ ಯಾಕೆ ಮಾಡಬಾರ್ದು ಅಂದರೆ, ನಾವು ಲಕ್ಷ್ಮೀ ಸ್ವರೂಪ ಅಂತೆ ಪ್ರೆಗ್ನೆಂಟ್ ಲೇಡೀಸು. ಸೊ ಹಾಗಾಗಿ 5 ತಿಂಗಳು ಒಳಗಡೆ ಇದ್ದರೆ, 5 ತಿಂಗಳು ಯಾರ್ಯಾರಿಗೆ ಕಂಪ್ಲೀಟ್ ಆಗಿರುತ್ತೆ ಅವರು ಕಂಪಲ್ಸರಿ ಮಾಡೋ ಆಗಿಲ್ಲ. 5 ತಿಂಗಳು ಆಗದೆ ಇರೋರು ಬೇಕಾದರೆ ಮಾಡ್ಬೋದು. ತುಂಬ ಮನೇಲಿ ಜಸ್ಟ್ ಪೂಜೆ ಹಂಗಂತ ಮಾಡಲೇಬಾರ್ದು ಅಂದರೆ ಆ ಥರ ಅಲ್ಲ, ಜಸ್ಟ್ ಪೂಜೆ ಮಾಡ್ಕೊಳ್ಳಿ ಮನೇಲಿ, ದೇವ್ರು ಕೂರಿಸೋದು ಆ ಥರದ್ದೆಲ್ಲ ಮಾಡಬಾರ್ದಂತೆ. ಸೊ ಯಾಕೆ ಅಂದರೆ ಲಕ್ಷ್ಮೀ ರೂಪ ನಾವೇ ಆಗಿರೋದ್ರಿಂದ ಆ ಪೂಜೆ ಮಾಡಿದ್ರು ಏನೂ ಸಲ್ಲಲ್ಲ. ಸೊ ಹೇಳ್ತಾರಲ್ವ, ಪ್ರೆಗ್ನೆಂಟ್ ಲೇಡೀಸ್ ಯಾವುದೇ ರಥ ಮಾಡಲಿ, ಯಾವುದೇ ಪೂಜೆ ಕೂರಲಿ ಯಾವುದು ಸಲ್ಲಲ್ಲ ಅಂತ ಫಸ್ಟಿಂದನೂ ಹೇಳ್ತಾರೆ. ಸೊ ಹಾಗಾಗಿ ನಾವು ಯಾವುದೇ ಪೂಜೆ ಮಾಡಿದ್ರು ಏನೂ ಸಲ್ಲಲ್ಲ. ಮನೇಲಿ ಯಾರು ಅತ್ತೆ ಇದ್ದರೆ ಸೊ ಅತ್ತೆದಿದ್ದು ಮಾಡ್ಬೋದು, ಅತ್ತೆ ಇಲ್ಲ ಅನ್ನೋರಿಗೆ ನಾವೇ ಶುರು ಮಾಡಿದರೆ ರಥನ. ಸೊ ಅಂಥವ್ರು ಇದನ್ನು ಸ್ಕಿಪ್ ಮಾಡಿ ಈ ಹಬ್ಬನ ಜಸ್ಟ್ ದೇವ್ರಿಗೆ ಪೂಜೆ ಮಾಡಿ ಕೈ ಮುಗಿದು ನಿಮ್ಮ ಹಬ್ಬ ಊಟ ತಿಂಡಿನ ಮಾಡಿಕೊಂಡು ಆಚರಿಸ್ಬೋದು. ಯಾಕಂದರೆ ನೀವು 2 ಜೀವದವರಲ್ವಾ. ಸೊ ಹಾಗಾಗಿ ಈ ನಿಯಮ ಬಂದಿದೆ. ನನಗೆ ಹೇಳಿದಂಥ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ನಿಮಗೂ ಯಾರಿಗಾದರೂ ಯೂಸ್ ಆಗುತ್ತೆ, ಪ್ರೆಗ್ನೆಂಟ್ ಲೇಡೀಸ್ ಇದ್ದರೆ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಜೊತೆ. ನನಗೆ ಹೇಳಿದ್ದು ಇಷ್ಟು ನಮ್ಮ ಐನೋರು, ಅದಕ್ಕಾಗಿ ನಾನು ಕೂಡ ಇವಾಗೆಲ್ಲ ರೆಡಿ ಆಗಿತ್ತು. ನಮ್ಮ ಮನೇಲಿ ಸೀರೆಯಿಂದ ಪ್ರತಿಯೊಂದು ಪರ್ಚೇಸ್ ಮಾಡಿದ್ದೆ. ಬಟ್ ಇವಾಗ ಅದಕ್ಕೆ ಸ್ಟಾಪ್ ಮಾಡ್ತಾಯಿದ್ದೀನಿ, ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಮನೆ ಪೂಜೆ ಅಷ್ಟೇ ಅಂತ. ಈ ವಿಡಿಯೋಯಿಂದ ನಿಮಗೆಲ್ಲರಿಗೂ ಯೂಸ್ ಆಗಿರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಯೂಸ್ ಆಗಿದ್ದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಯಾವುದೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಕೇಳಿ, ನಾನು ತಿಳಿಸ್ಕೊಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಇದೇ ಥರ ಇನ್ಫಾರ್ಮೇಷನ್ ಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.